ನಮಸ್ಕಾರ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಎಕ್ಸ್ಪ್ಲೇನರ್ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಜೊತೆಗೆ ಅಷ್ಟೇ ರೋಚಕವಾದ ಘಟ್ಟವೊಂದನ್ನು ನಾವಿಂದು ನೋಡಲಿದ್ದೇವೆ. ಸಾಮಾನ್ಯ ಶಕಪೂರ್ವ ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ BCE 6ನೇ ಶತಮಾನ ಇದೆಯಲ್ಲ, ಅದು ಬರೀ ರಾಜಕೀಯ ಬದಲಾವಣೆಗಳ ಕಾಲವಾಗಿರಲಿಲ್ಲ. ಬದಲಾಗಿ ಭಾರತೀಯ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಗೆ ಸಾಕ್ಷಿಯಾದ ಕಾಲವದು. ಆ ಟೈಮಲ್ಲಿ ಜನಸಾಮಾನ್ಯರು ಅನುಭವಿಸುತ್ತಿದ್ದ ಶೋಷಣೆ, ಅಸಮಾನತೆ ವಿರುದ್ಧ ಒಂದು ದೊಡ್ಡ ಧ್ವನಿ ಎದ್ದಿತ್ತು. ಅದೇ ಧ್ವನಿ ಮುಂದೆ 2 ಮಹಾನ್ ಧರ್ಮಗಳ ಉದಯಕ್ಕೆ ಕಾರಣವಾಯಿತು. ಬನ್ನಿ, ಇತಿಹಾಸದ ಈ ರೋಚಕ ಅಧ್ಯಾಯವನ್ನ ಈ ಸಿನಿಮ್ಯಾಟಿಕ್ ಎಕ್ಸ್ಪ್ಲೇನರ್ನಲ್ಲಿ ಸ್ವಲ್ಪ ಆಳವಾಗಿ ಅರಿಯೋಣ. ಓಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇಂದಿನ ನಮ್ಮ ಸ್ಟಡಿ ರೋಡ್ ಮ್ಯಾಪ್ ಹೀಗಿದೆ. ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು, ವರ್ಧಮಾನ ಮಹಾವೀರ ಮತ್ತು ಜೈನ ಧರ್ಮದ ತತ್ವಗಳು, ಆಮೇಲೆ ಗೌತಮ ಬುದ್ಧ ಮತ್ತು ಬೌದ್ಧ ಧರ್ಮದ ಬೋಧನೆಗಳು, ಮತ್ತು ಕೊನೆಯದಾಗಿ ಸಂಸ್ಕೃತಿಗೆ ಇವುಗಳ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಸೆಕ್ಷನ್, ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು. ಯಾವುದೇ ಒಂದು ಹೊಸ ಕ್ರಾಂತಿ ಅಥವಾ ಧರ್ಮ ಹುಟ್ಟಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇರಲೇಬೇಕಲ್ವಾ? ಅಂತಹ ಸಮಸ್ಯೆಗಳು ಏನಿತ್ತು ಅಂತ ಈಗ ನೋಡೋಣ. ಮುಖ್ಯವಾಗಿ ಈ 6 ಅಂಶಗಳನ್ನು ನಾವು ಗಮನಿಸಬೇಕು. ಆರಂಭದಲ್ಲಿ ಬಹಳ ಸರಳವಾಗಿದ್ದ ವೈದಿಕ ಧರ್ಮ ಕಾಲ ಹೋದಂತೆ ಪುರೋಹಿತರ ಪ್ರಭಾವದಿಂದ ಸಿಕ್ಕಾಪಟ್ಟೆ ಕಠಿಣ ಆಗ್ತಾ ಹೋಯಿತು. ಯಜ್ಞ, ಯಾಗಾದಿಗಳು, ಪ್ರಾಣಿಬಲಿ ಇವೆಲ್ಲ ಜನಸಾಮಾನ್ಯರಿಗೆ ಭರಿಸಲಾಗದಷ್ಟು ದುಬಾರಿಯಾದವು. ಎಲ್ಲಕ್ಕಿಂತ ಹೆಚ್ಚಾಗಿ ಪೂಜಾ ವಿಧಿವಿಧಾನಗಳೆಲ್ಲ ಸಂಸ್ಕೃತದಲ್ಲಿದ್ವು. ಪಾಪ ಸಾಮಾನ್ಯ ಜನರಿಗೆ ಅದು ಅರ್ಥನೇ ಆಗ್ತಾ ಇರಲಿಲ್ಲ. ಇನ್ನು ಸಮಾಜವನ್ನು ಕಾಡುತ್ತಿದ್ದ ಕಠಿಣವಾದ ಜಾತಿ ಪದ್ಧತಿಯಿಂದಾಗಿ ಕೆಳವರ್ಗದವರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಇಂತಹ ಒಂದು ಕತ್ತಲೆಯ ಸಮಯದಲ್ಲಿ ಜನರಿಗೆ ಅವರದೇ ಆದ ಆಡುಭಾಷೆಯಲ್ಲಿ ಸರಳವಾದ ಮುಕ್ತಿ ಮಾರ್ಗವನ್ನು ತೋರಿಸೋದಕ್ಕೆ ಮಹಾವೀರ ಮತ್ತು ಗೌತಮ ಬುದ್ಧರಂತಹ ಮಹಾನ್ ವ್ಯಕ್ತಿಗಳ ಎಂಟ್ರಿಯಾಗುತ್ತೆ. ಈಗ 2ನೇ ವಿಭಾಗ, ವರ್ಧಮಾನ ಮಹಾವೀರ ಮತ್ತು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಜೈನ ಧರ್ಮ ಅನ್ನೋದು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಈ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರರು ಬರ್ತಾರೆ. ಮೊದಲ ತೀರ್ಥಂಕರರಾದ ಋಷಭನಾಥರು ಜೈನ ಧರ್ಮವನ್ನ ಸ್ಥಾಪಿಸಿದ್ರೆ 23ನೇ ತೀರ್ಥಂಕರರಾಗಿ ಪಾರ್ಶ್ವನಾಥರು ಬರ್ತಾರೆ. ಆದರೆ ಈ ಧರ್ಮಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿಕೊಟ್ಟವರು ಯಾರು ಅಂದ್ರೆ ಅದೇ 24ನೇ ಮತ್ತು ಕೊನೆಯ ತೀರ್ಥಂಕರರಾದ ವರ್ಧಮಾನ ಮಹಾವೀರರು. ನಾವಿಲ್ಲಿ ನೋಡ್ತಿರುವ ಈ ಸ್ವಸ್ತಿಕ ಚಿಹ್ನೆ ಇದೆಯಲ್ಲ, ಇದು ಜೈನ ಧರ್ಮದ ಅತ್ಯಂತ ಪವಿತ್ರವಾದ ಹಾಗೂ ಅದರ ಮೂಲ ತತ್ವಗಳನ್ನು ಸಾರುವಂಥ ಒಂದು ಪ್ರಮುಖ ಗುರುತಾಗಿದೆ. ಮಹಾವೀರರ ಲೈಫ್ ಟೈಮ್ ಲೈನನ್ನು ನಾವು ನೋಡೋದಾದ್ರೆ, ಒಬ್ಬ ಕ್ಷತ್ರಿಯ ರಾಜಕುಮಾರ ಸತ್ಯದ ಹುಡುಕಾಟದಲ್ಲಿ ಹೇಗೆ ಎಲ್ಲವನ್ನೂ ತ್ಯಜಿಸಿದ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 599 BCEಯಲ್ಲಿ ಜನಿಸಿದ ಇವರು 30ನೇ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಎಲ್ಲಾ ಸುಖಭೋಗಗಳನ್ನು ಬಿಟ್ಟು ಸನ್ಯಾಸಿಯಾದರು. ಹಾಗೆ ಸುಮ್ಮನೆ ಅಲ್ಲ, ಸತತ 13 ವರ್ಷಗಳ ಕಾಲ ಕಠಿಣ ತಪಸ್ಸು, ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ದೇಹ ದಂಡನೆ ಮಾಡಿದ್ರು. ಅದಾದ್ಮೇಲೆ ವೈಶಾಖದ 10ನೇ ದಿನ ಅವರಿಗೆ ಕೈವಲ್ಯ ಅಂದರೆ ಪರಮ ಜ್ಞಾನ ಪ್ರಾಪ್ತಿಯಾಯಿತು. ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದ ಕಾರಣಕ್ಕಾಗಿ ಅವರನ್ನ ಜಿನಾ ಅಂತ ಕರೆಯಲಾಯಿತು. ಕೊನೆಗೆ ತಮ್ಮ 72ನೇ ವಯಸ್ಸಿನಲ್ಲಿ ಅಂದ್ರೆ 527 BCEಯಲ್ಲಿ ಪಾವಾದಲ್ಲಿ ಅವರು ನಿರ್ವಾಣ ಹೊಂದಿದರು. 3ನೇ ಸೆಕ್ಷನ್, ಜೈನ ಧರ್ಮದ ತತ್ವಗಳು. ಜ್ಞಾನೋದಯದ ನಂತರ ಮಹಾವೀರರು ಬೋಧಿಸಿದ ಹಾಗೂ ಎಕ್ಸಾಮ್ ದೃಷ್ಟಿಯಿಂದ ನಾವು ಕಡ್ಡಾಯವಾಗಿ ಅರಿಯಲೇಬೇಕಾದ ತತ್ವಗಳನ್ನೀಗ ಡಿಕೋಡ್ ಮಾಡೋಣ. ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನು ಅಂದ್ರೆ ಈ ಪಂಚಶೀಲ ತತ್ವಗಳು. 23ನೇ ತೀರ್ಥಂಕರರಾದ ಪಾರ್ಶ್ವನಾಥರು ಮೊದಲ 4 ತತ್ವಗಳನ್ನು ಅಂದ್ರೆ ಸತ್ಯ, ಅಹಿಂಸೆ, ಅಸ್ತೇಯ ಅಥವಾ ಕಳ್ಳತನ ಮಾಡದಿರೋದು ಮತ್ತು ಅಪರಿಗ್ರಹ ಅಂದ್ರೆ ಆಸ್ತಿ ಹೊಂದದಿರೋದು, ಇವುಗಳನ್ನು ಮೊದಲೇ ಬೋಧಿಸಿದರು. ವರ್ಧಮಾನ ಮಹಾವೀರರು ಈ ಲಿಸ್ಟ್ಗೆ 5ನೇ ತತ್ವವಾದ ಬ್ರಹ್ಮಚರ್ಯ ಅಥವಾ ಪಾವಿತ್ರ್ಯತೆಯನ್ನು ಸೇರಿಸಿದರು. ಈ 5 ವ್ರತಗಳೇ ಜೈನ ಧರ್ಮದ ಸ್ಟ್ರಾಂಗ್ ಫೌಂಡೇಶನ್ ಆದವು. ಬರೀ ಪಂಚಶೀಲವಷ್ಟೇ ಅಲ್ಲ, ಮಾನವ ಜನ್ಮದ ಅಂತಿಮ ಗುರಿಯಾದ ಮೋಕ್ಷ ಅಥವಾ ನಿರ್ವಾಣವನ್ನು ಸಾಧಿಸೋದಕ್ಕೆ ಮಹಾವೀರರು 3 ಹಂತಗಳ ಮಾರ್ಗವನ್ನು ಸೂಚಿಸಿದ್ರು. ಅವೇ ಈ ತ್ರಿರತ್ನಗಳು: ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ಚಾರಿತ್ರ. ಇವು 3 ಒಂದಕ್ಕೊಂದು ಕನೆಕ್ಟ್ ಆಗಿರುವ ಅಷ್ಟೇ ಮುಖ್ಯವಾದ ಮೆಟ್ಟಿಲುಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಜೈನರು ದೇವರ ಅಸ್ತಿತ್ವವನ್ನು ನಂಬಲಿಲ್ಲ, ಬದಲಾಗಿ ಆತ್ಮದ ಅಸ್ತಿತ್ವವನ್ನು ನಂಬಿದ್ರು ಮತ್ತು ಮೋಕ್ಷಕ್ಕಾಗಿ ಕಠಿಣವಾದ ತಪಸ್ಸಿಗೆ ಒತ್ತು ನೀಡಿದ್ರು. ಯಾವುದೇ ಒಂದು ಧರ್ಮ ಮುಂದಿನ ಪೀಳಿಗೆಗೆ ಉಳಿಬೇಕಾದ್ರೆ ಅದರ ಸಾಹಿತ್ಯವನ್ನ ಸಂರಕ್ಷಿಸೋದು ಬಹಳ ಮುಖ್ಯ ಅಲ್ವಾ? ಜೈನ ಧರ್ಮದ ಹಿಸ್ಟ್ರಿಯಲ್ಲಿ ಈ 2 ಮಹಾಸಭೆಗಳು ಆ ಕೆಲಸವನ್ನೇ ಮಾಡಿದ್ವು. ಪಾಟಲಿಪುತ್ರದಲ್ಲಿ ನಡೆದ ಮೊದಲ ಸಭೆಯಲ್ಲಿ ಜೈನರ ಪವಿತ್ರ ಗ್ರಂಥಗಳನ್ನು ಒಟ್ಟುಗೂಡಿಸಲಾಯಿತು.
ಮತ್ತು ವಲ್ಲಭಿಯಲ್ಲಿ ನಡೆದ 2ನೇ ಸಭೆಯಲ್ಲಿ ಆ ಆಗಮ ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಬರೆದಿಡಲಾಯಿತು. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಸಭೆಗಳ ಸ್ಥಳ ಮತ್ತು ವರ್ಷದ ಬಗ್ಗೆ ಖಂಡಿತ ಪ್ರಶ್ನೆಗಳು ಬರ್ತವೆ, ಹಾಗಾಗಿ ಈ ಟೇಬಲನ್ನು ಮರೆಯದೆ ನೆನ್ಪಿಟ್ಕೊಳ್ಳಿ. ಈಗ 4ನೇ ವಿಭಾಗ, ಗೌತಮ ಬುದ್ಧ ಮತ್ತು ಬೌದ್ಧ ಧರ್ಮ. ಇದು ಕೇವಲ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಬೆಳಗಿದ ಒಂದು ಮಹಾನ್ ಶಕ್ತಿಯ ಕಥೆ. ಸಿದ್ಧಾರ್ಥ ಅನ್ನೋ ರಾಜ್ಕುಮಾರನಿಗೆ ಅರಮನೆಯ ಸುಖಭೋಗದ ಜೀವನ ಸಾಕಾಗಿ ಹೋಗಿತ್ತು. ಒಂದು ದಿನ ಆತ ರಥದಲ್ಲಿ ಹೋಗ್ತಾ ಇದ್ದಾಗ ನೋಡಿದ ಆ 4 ದೃಶ್ಯಗಳು, ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿ, ಇವು ಆತನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ವು. ಈ ಪ್ರಾಪಂಚಿಕ ಜೀವನ ಅಂದ್ರೇನೆ ಬರೀ ದುಃಖ ಅಂತ ಅರಿತ ಆತ ಎಲ್ಲವನ್ನೂ ತ್ಯಜಿಸಿ ಸತ್ಯದ ಹುಡುಕಾಟದಲ್ಲಿ ಹೊರಟ. ಇದನ್ನೇ ಹಿಸ್ಟ್ರಿಯಲ್ಲಿ ಮಹಾತ್ಯಾಗ ಅಥವಾ ದ ಗ್ರೇಟ್ ರಿನನ್ಸಿಯೇಷನ್ ಅಂತ ಕರೆಯೋದು. ಇದೇ ಮಹಾತ್ಯಾಗದ ಸಂಕೇತವಾಗಿ ಹಾಗೂ ಧರ್ಮದ ಚಕ್ರದ ಚಲನೆಯನ್ನ ಪ್ರತಿನಿಧಿಸಲು ಈ ಧರ್ಮಚಕ್ರವನ್ನ ಬೌದ್ಧ ಧರ್ಮದ ಪವಿತ್ರ ಸಂಕೇತವಾಗಿ ಬಳಸಲಾಗುತ್ತೆ. ಬುದ್ಧನ ಲೈಫ್ ಟೈಮ್ ಲೈನನ್ನ ನಾವು ಮ್ಯಾಪ್ ಮಾಡೋದಾದ್ರೆ 563 BCEಯಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದ ಸಿದ್ಧಾರ್ಥ ತನ್ನ 35ನೇ ವಯಸ್ಸಿಗೆ ಗಯಾದಲ್ಲಿ ಅರಳಿ ಮರದ ಕೆಳಗೆ ಜ್ಞಾನೋದಯ ಪಡೆದು ಬುದ್ಧನಾಗ್ತಾನೆ. ಆಮೇಲೆ ಸಾರನಾಥದಲ್ಲಿ ಆತ ನೀಡಿದ ಮೊದಲ ಬೋಧನೆಯನ್ನೇ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯಲಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅದ್ಭುತವಾದ ಐತಿಹಾಸಿಕ ಫ್ಯಾಕ್ಟ್ ಏನು ಗೊತ್ತಾ? ಬುದ್ಧನ ಜನನ, ಜ್ಞಾನೋದಯ ಮತ್ತು ಆತನ ಮರಣ, ಈ 3 ಘಟನೆಗಳು ನಡೆದದ್ದು ಹುಣ್ಣಿಮೆಯ ದಿನವೇ. ಅದಕ್ಕಾಗಿಯೇ ಇಂದಿಗೂ ಅದನ್ನ ಬುದ್ಧ ಪೌರ್ಣಿಮೆ ಅಂತ ಅಷ್ಟು ಶ್ರದ್ಧೆಯಿಂದ ಆಚರಿಸಲಾಗುತ್ತೆ. 5ನೇ ವಿಭಾಗ, ಬೌದ್ಧ ಧರ್ಮದ ಬೋಧನೆಗಳು. ಈ ಧರ್ಮ ಜನಸಾಮಾನ್ಯರಿಗೆ ಅಷ್ಟು ಬೇಗ ಕನೆಕ್ಟ್ ಆಗುವುದಕ್ಕೆ ಕಾರಣ ಅದರ ಸರಳತೆ ಮತ್ತು ಸಮಾನತೆ. ಆ ತತ್ವಶಾಸ್ತ್ರ ಏನಿತ್ತು ಅಂತ ಈಗ ನೋಡೋಣ. ಬುದ್ಧನ ಬೋಧನೆಗಳ ಮೂಲ ಅಡಿಪಾಯವೇ ಈ 4 ಆರ್ಯ ಸತ್ಯಗಳು. ಇಲ್ಲಿನ ಲಾಜಿಕನ್ನು ಸ್ವಲ್ಪ ಗಮನಿಸಿ. ಮೊದಲನೇದಾಗಿ, ಈ ಜಗತ್ತಿನಲ್ಲಿ ದುಃಖ ಇದೆ ಅಂತ ಆತ ಗುರುತಿಸ್ತಾನೆ. 2ನೇದಾಗಿ, ಆ ದುಃಖಕ್ಕೆ ಮೂಲ ಕಾರಣ ನಮ್ಮ ಆಸೆ ಅಥವಾ ವ್ಯಾಮೋಹ ಅಂತ ಹೇಳ್ತಾನೆ. 3ನೇದಾಗಿ, ಈ ಆಸೆಯನ್ನ ಬಿಟ್ಟಾಗ ಮಾತ್ರ ದುಃಖ ನಿವಾರಣೆಯಾಗುತ್ತೆ ಅನ್ನೋ ಪರಿಹಾರ ಕೊಡ್ತಾನೆ. ಮತ್ತು ಫೈನಲಿ, ಆಸೆಯನ್ನ ಜಯಿಸೋದಕ್ಕೆ ಒಂದು ಪ್ರಾಕ್ಟಿಕಲ್ ಆದ ದಾರಿಯನ್ನ ಸೂಚಿಸ್ತಾನೆ, ಅದೇ ಈ ಅಷ್ಟಾಂಗ ಮಾರ್ಗ. ಇದನ್ನೇ 8 ಫೋಲ್ಡ್ ಪಾತ್ ಅಥವಾ ಅಷ್ಟಾಂಗ ಮಾರ್ಗ ಅಂತ ಕರೆಯೋದು. ಇದೊಂದು ರೀತಿಯಲ್ಲಿ ಮನುಷ್ಯನ ನೈತಿಕ ಜೀವನಕ್ಕೆ ಬೇಕಾದ ಪರ್ಫೆಕ್ಟ್ ಗೈಡ್ ಇದ್ದ ಹಾಗೆ. ಬುದ್ಧ ಕೇವಲ ಆಚರಣೆಗಳಿಗಿಂತ ಮನುಷ್ಯನ ರೈಟ್ ಕಂಡಕ್ಟ್ ಅಥವಾ ಸರಿಯಾದ ನಡವಳಿಕೆಗೆ ಅತಿ ಹೆಚ್ಚು ಒತ್ತು ಕೊಟ್ಟ. ಆತ ಕಠಿಣವಾದ ಜಾತಿ ಪದ್ಧತಿಯನ್ನ ವಿರೋಧಿಸಿ ಸಮಾಜದಲ್ಲಿ ಸಂಪೂರ್ಣ ಸಮಾನತೆಯನ್ನ ತರೋದಕ್ಕೆ ಪ್ರಯತ್ನಪಟ್ಟ. ಆತನ ಬೋಧನೆಗಳೆಲ್ಲ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿದ್ದರಿಂದ ಅದು ಜನಸಾಮಾನ್ಯರಿಗೆ ಬಹಳ ಈಸಿಯಾಗಿ ತಲುಪ್ತು. ಇನ್ನು ಬುದ್ಧನ ಮರಣದ ನಂತರ ಆತನ ಬೋಧನೆಗಳನ್ನ ಹೇಗೆ ಕಾಪಾಡಿಕೊಂಡು ಬರಲಾಯಿತು ಅನ್ನೋದನ್ನ ಈ ಟೇಬಲ್ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಈ 4 ಬೌದ್ಧ ಸಭೆಗಳು ಹಿಸ್ಟ್ರಿಯಲ್ಲಿ ಬಹಳ ಮುಖ್ಯ. ಮೊದಲ ಸಭೆಯಲ್ಲಿ ಬುದ್ಧನ ಮಾತುಗಳನ್ನ ಸಂಗ್ರಹಿಸಲಾಯಿತು. 3ನೇ ಸಭೆಯಲ್ಲಿ ಸಾಮ್ರಾಟ್ ಅಶೋಕನು ಇದಕ್ಕೆ ರಾಜಾಶ್ರಯ ಕೊಟ್ಟು ಜಗತ್ತಿನಾದ್ಯಂತ ಪಸರಿಸದ. ಆದರೆ ಕುಂಡಲವನದಲ್ಲಿ ನಡೆದ 4ನೇ ಸಭೆಯ ಹೊತ್ತಿಗೆ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನ ಅಂತ 2 ಪಂಥಗಳಾಗಿ ಡಿವೈಡ್ ಆಯಿತು. ಬನ್ನಿ, ಈಗ ನಮ್ಮ ಈ ಎಕ್ಸ್ಪ್ಲೇನರ್ನ ಕೊನೆ ವಿಭಾಗಕ್ಕೆ ಬಂದಿದ್ದೇವೆ. ಅದೇ ಸಂಸ್ಕೃತಿಗೆ ಈ ಧರ್ಮಗಳ ಕೊಡುಗೆಗಳು. ಮೊದಲಿಗೆ ಈ ಧರ್ಮಗಳೊಳಗಿನ ಪಂಥಗಳನ್ನ ನಾವು ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಎಕ್ಸಾಮ್ಗೆ ಇದು ವೆರಿ ಇಂಪಾರ್ಟೆಂಟ್. ಜೈನ ಧರ್ಮದಲ್ಲಿ ಪಾರ್ಶ್ವನಾಥನನ್ನ ಫಾಲೋ ಮಾಡೋರು, ಬಿಳಿ ಬಟ್ಟೆ ಧರಿಸೋರು ಶ್ವೇತಾಂಬರರಾದ್ರು. ಹಾಗೆಯೇ ಮಹಾವೀರನನ್ನ ಫಾಲೋ ಮಾಡುವ, ಬಟ್ಟೆ ಧರಿಸದವರು ದಿಗಂಬರರಾದ್ರು. ಅದೇ ರೀತಿ ಬೌದ್ಧ ಧರ್ಮದಲ್ಲಿ 4ನೇ ಸಭೆಯ ನಂತರ ಹೀನಯಾನ ಮತ್ತು ಮಹಾಯಾನ ಅಂತ 2 ಪ್ರತ್ಯೇಕ ಪಂಥಗಳು ಶುರುವಾದವು. ಈ ಬೇಸಿಕ್ ಡಿಫರೆನ್ಸ್ ನಿಮ್ಮ ಮೈಂಡಲ್ಲಿ ಸದಾ ರಿಜಿಸ್ಟರ್ ಆಗಿರಬೇಕು. ಈ ಧರ್ಮಗಳು ಬರೀ ಆಧ್ಯಾತ್ಮವನ್ನಷ್ಟೇ ಬೋಧಿಸಲಿಲ್ಲ, ಬದಲಾಗಿ ನಮ್ಮ ದೇಶದ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ಇವುಗಳ ಕೊಡುಗೆ ಅಪಾರ. ಪಾಲಿ, ಪ್ರಾಕೃತ ಮತ್ತು ನಮ್ಮ ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳು ಬೆಳೆಯೋದಕ್ಕೆ ಇವರೇ ಮುಖ್ಯ ಕಾರಣ. ಶ್ರವಣಬೆಳಗೊಳದ ಆ ಭವ್ಯವಾದ ಗೊಮ್ಮಟೇಶ್ವರ ಮೂರ್ತಿ, ಎಲ್ಲೋರದ ಜೈನ ಗುಹೆಗಳು, ಸಾಂಚಿ ಮತ್ತು ಅಜಂತಾದ ಅದ್ಭುತವಾದ ಬೌದ್ಧ ಸ್ತೂಪಗಳು, ಇವೆಲ್ಲ ಇಂದಿಗೂ ಆ ಕಲಾ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿವೆ. ಜೊತೆಗೆ ಬೌದ್ಧರ ತ್ರಿಪಿಟಕಗಳು ಮತ್ತು ಜೈನರ ಆಗಮ ಸಿದ್ಧಾಂತಗಳಂತಹ ಶ್ರೇಷ್ಠ ಕೃತಿಗಳು ನಮ್ಮ ಸಾಹಿತ್ಯ ಭಂಡಾರವನ್ನ ಶಾಶ್ವತವಾಗಿ ಶ್ರೀಮಂತಗೊಳಿಸಿವೆ. ಫೈನಲಿ, ಒಂದು ನಿಮಿಷ ಯೋಚಿಸಿ. ಕೇವಲ ಇತಿಹಾಸವನ್ನ ಓದೋದಷ್ಟೇ ಅಲ್ಲ, ಅದನ್ನ ಇಂದಿನ ಕಾಲಕ್ಕೆ ಕನೆಕ್ಟ್ ಮಾಡಿಕೊಳ್ಳೋದು ನಿಜವಾದ ಕಲಿಕೆ.
BC 6th ಶತಮಾನದ ಆ ಬಿಕ್ಕಟ್ಟಿನ ಸಮಯದಲ್ಲಿ ಹುಟ್ಟಿಕೊಂಡ ಈ ಅಹಿಂಸೆ ಮತ್ತು ಸಮಾನತೆಯ ತತ್ವಗಳು ಇವತ್ತಿನ ನಮ್ಮ ಈ ಮಾಡರ್ನ್ ಡೆಮೊಕ್ರಾಟಿಕ್ ಸೊಸೈಟಿಯನ್ನ ಕಟ್ಟುವಲ್ಲಿ ಹೇಗೆ ಪ್ರಭಾವ ಬೀರಿವೆ? ಈ ಒಂದು ಪ್ರಶ್ನೆಯನ್ನು ನಿಮಗೆ ಬಿಡುತ್ತಾ ಈ ಎಕ್ಸ್ಪ್ಲೇನರ್ ನಿಮ್ಮ ಮುಂಬರುವ ಎಕ್ಸಾಮ್ ಪ್ರಿಪರೇಷನ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ನಂಬಿದ್ದೀನಿ. KS, FDA, PSIನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವ ನಿಮ್ಮೆಲ್ಲರಿಗೂ ಕ್ರಿಸ್ತಪೂರ್ವ 6ನೇ ಶತಮಾನ ಭಾರತೀಯ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ತಿರುವು ಅಂತಾನೆ ಹೇಳಬಹುದು. ಹೌದು, ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳ ಉದಯದ ಬಗ್ಗೆ ಇವತ್ತು ನಾವು ಅತಿ ಹೆಚ್ಚು ಅಂಕ ತಂದುಕೊಡುವಂತಹ ಒಂದು ಚಾರಿತ್ರಿಕ ರಸಪ್ರಶ್ನೆ ಮೂಲಕ ಕಲಿಯೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಭಾಗ, ಹೊಸ ಧರ್ಮಗಳ ಉದಯ. ಇದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳು ದಿಢೀರ್ ಅಂತ ಹುಟ್ಕೊಳ್ಳೋಕೆ ಕಾರಣವಾದ ಪ್ರಮುಖ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಯಾವುವು? ಜಸ್ಟ್ ಯೋಚನೆ ಮಾಡಿ, ಅಂದಿನ ಕಾಲದ ಸಾಮಾನ್ಯ ಜನರನ್ನ ಅವರದ್ದೇ ವ್ಯವಸ್ಥೆಯಿಂದ ದೂರ ಮಾಡಿದ ಆ ನಿಖರವಾದ ಕಾರಣಗಳು ಏನಿರ್ಬೋದು? ಸರಿ, ಇದರ ಹಿಂದಿನ ಅಸಲಿ ಕಥೆ ನೋಡೋಣ. ಇಲ್ಲಿ ಮುಖ್ಯವಾಗಿ 5 ಕಾರಣಗಳಿದ್ವು. ಆರಂಭದಲ್ಲಿ ತುಂಬಾನೇ ಸರಳವಾಗಿದ್ದ ವೈದಿಕ ಧರ್ಮ ಬರ್ತಾ ಬರ್ತಾ ಪುರೋಹಿತರ ಪ್ರಭಾವದಿಂದ ಸಿಕ್ಕಾಪಟ್ಟೆ ಸಂಕೀರ್ಣ ಆಗೋಯ್ತು. ಯಜ್ಞ ಯಾಗಾದಿಗಳ ಹೆಸರಿನಲ್ಲಿ ದುಬಾರಿ ಪ್ರಾಣಿ ಬಲಿಗಳು ಕಡ್ಡಾಯವಾದವು. ಇನ್ನೊಂದ್ ಕಡೆ ಪೂಜೆಗೆ ಬಳಸ್ತಾ ಇದ್ದ ಸಂಸ್ಕೃತ ಶ್ಲೋಕಗಳು ಪಾಪ ಸಾಮಾನ್ಯ ಜನರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇದರ ಜೊತೆಗೆ ಕಠಿಣವಾದ ಜಾತಿ ಪದ್ಧತಿ, ಅಸಮಾನತೆ ಮಿತಿ ಮೀರಿತ್ತು. ಇಷ್ಟೆಲ್ಲ ಕಠಿಣ ನಿಯಮಗಳಿದ್ದಾಗ ಜನರಿಗೆ ನ್ಯಾಚುರಲ್ ಆಗಿ ಒಂದು ಸರಳವಾದ ನೆಮ್ಮದಿ ಕೊಡೋ ಆಧ್ಯಾತ್ಮಿಕ ಪರ್ಯಾಯದ ಅವಶ್ಯಕತೆ ಇತ್ತು ಅಲ್ವಾ? ಅದೇ ಈ ಹೊಸ ಧರ್ಮಗಳಿಗೆ ದಾರಿ ಮಾಡಿಕೊಡ್ತು. ಈಗ ಜೈನ ಧರ್ಮದ ಕಡೆ ಬರೋಣ. ಪ್ರಶ್ನೆ ನಂಬರ್ 2. ಜೈನ ಧರ್ಮದ ಮೂಲಭೂತ ಬೋಧನೆಗಳಲ್ಲಿ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರು 4 ತತ್ವಗಳನ್ನು ಬೋಧಿಸಿದರು. ಆ 4 ತತ್ವಗಳಿಗೆ 24ನೇ ತೀರ್ಥಂಕರರಾದ ಮಹಾವೀರರು ಹೊಸದಾಗಿ ಸೇರಿಸಿದ ಆ 5ನೇ ತತ್ವ ಯಾವುದು? ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಉತ್ತರ ನೋಡೋದಾದ್ರೆ ಜೈನ ಧರ್ಮದಲ್ಲಿ ಒಟ್ಟು 24 ತೀರ್ಥಂಕರರು ಇದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಇವರಲ್ಲಿ ಮೊದಲಿಗರು ಋಷಭನಾಥರು. ಇನ್ನು 23ನೇ ತೀರ್ಥಂಕರರಾದ ಪಾರ್ಶ್ವನಾಥರು ಅಹಿಂಸೆ, ಸತ್ಯ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದಿರೋದು ಮತ್ತು ಅಪರಿಗ್ರಹ ಅಂತ 4 ತತ್ವಗಳನ್ನ ಕೊಟ್ರು. ಮಹಾವೀರರು ಬರೋದಕ್ಕೂ ಮುಂಚೆನೇ ಇವು ಅಸ್ತಿತ್ವದಲ್ಲಿದ್ವು. ಆಮೇಲೆ ಬಂದ ಮಹಾವೀರರು ಈ 4 ತತ್ವಗಳಿಗೆ 5ನೇದಾಗಿ ಬ್ರಹ್ಮಚರ್ಯ ಅಥವಾ ಪಾವಿತ್ರ್ಯತೆ ಅನ್ನೋ ತತ್ವವನ್ನ ಸೇರಿಸಿದ್ರು. ಆವಾಗ್ಲೇ ಈ ಪಂಚಶೀಲ ತತ್ವಗಳು ಪೂರ್ಣಗೊಂಡಿದ್ದು. ಮುಂದಿನ ಪ್ರಶ್ನೆ ಭೌಗೋಳಿಕ ಹಿನ್ನೆಲೆಗೆ ಸಂಬಂಧಿಸಿದ್ದು. ವರ್ಧಮಾನ ಮಹಾವೀರರ ಆಧ್ಯಾತ್ಮಿಕ ಪಯಣದ ಪ್ರಮುಖ ಘಟ್ಟಗಳಾದ ಅವರ ಜನನ, ಜ್ಞಾನೋದಯ ಅಂದ್ರೆ ಕೈವಲ್ಯ, ಹಾಗೆ ಅವರ ನಿರ್ವಾಣ ಇವು ನಡೆದ ಸ್ಥಳಗಳನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಜಾಗಗಳ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರಲೇಬೇಕು. ಮಹಾವೀರರ ಟೈಮ್ಲೈನ್ ನೋಡಿದ್ರೆ ಇದು ಕ್ಲಿಯರ್ ಆಗುತ್ತೆ. ಅವರ ಜನನವಾಗಿತ್ತು ಕ್ರಿಸ್ತಪೂರ್ವ 599ರಲ್ಲಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ. ಆಮೇಲೆ ಬರೋಬ್ಬರಿ 13 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾರೆ. ಕೊನೆಗೆ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಅವರಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತೆ. ಅಲ್ಲಿಂದ ಅವರು ಜಿನರಾಗ್ತಾರೆ. ಫೈನಲಿ ತಮ್ಮ 72ನೇ ವಯಸ್ಸಿನಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 527ರಲ್ಲಿ ದಕ್ಷಿಣ ಬಿಹಾರದ ರಾಜಗೃಹದ ಹತ್ರ ಇರೋ ಪಾವ ಅನ್ನೋ ಜಾಗದಲ್ಲಿ ನಿರ್ವಾಣ ಹೊಂತಾರೆ. ಈಗ ಸ್ವಲ್ಪ ತತ್ವಶಾಸ್ತ್ರದ ಕಡೆ ಹೋಗೋಣ ಬನ್ನಿ. ಜೈನ ಧರ್ಮದಲ್ಲಿ ಮೋಕ್ಷ ಪಡಿಬೇಕು ಅಂದ್ರೆ ತ್ರಿರತ್ನಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಈಗ ಪ್ರಶ್ನೆ ಏನಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿರತ್ನಗಳ ಭಾಗ ಅಲ್ಲ? ಪಂಚಶೀಲ ತತ್ವಗಳಿಗೂ ತ್ರಿರತ್ನಗಳಿಗೂ ಇರೋ ವ್ಯತ್ಯಾಸ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ನೋಡಿ, ಜೈನ ಧರ್ಮದಲ್ಲಿ ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡ್ದ ಅಂತ ನಂಬಲ್ಲ. ಬದಲಾಗಿ ಆತ್ಮದ ಅಸ್ತಿತ್ವದ ಬಗ್ಗೆ ಮಾತ್ರ ನಂಬಿಕೆ ಇಡ್ತಾರೆ. ಸೊ ಮೋಕ್ಷಕ್ಕಾಗಿ ಮಹಾವೀರರು ಬೋಧಿಸಿದ ಆ 3 ರತ್ನಗಳು ಯಾವುವು ಅಂದ್ರೆ ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರ್ಯ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರಿಯಾದ ಜ್ಞಾನ, ಸರಿಯಾದ ನಂಬಿಕೆ ಮತ್ತು ಸರಿಯಾದ ನಡತೆ. ಇದು ಸಂಪೂರ್ಣವಾಗಿ ನಮ್ಮ ವೈಯಕ್ತಿಕ ಶಿಸ್ತು ಮತ್ತು ನಮ್ಮ ಆತ್ಮದ ಶುದ್ಧೀಕರಣದ ಮೇಲೆ ನಿಂತಿದೆ ಅಷ್ಟೇ. ಮುಂದಿನ ಪ್ರಶ್ನೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. 2 ಪ್ರಮುಖ ಜೈನ ಮಹಾಸಭೆಗಳು ನಡೆದ್ವಲ್ಲ, ಅವುಗಳ ಕಾಲಾನುಕ್ರಮ, ನಡೆದ ಸ್ಥಳ ಮತ್ತೆ ಆ ಸಭೆಗಳ ರಿಸಲ್ಟ್ ಏನಾಯ್ತು ಅನ್ನೋದನ್ನ ಸರಿಯಾಗಿ ಗುರುತಿಸಿ. ಎಲ್ಲಿ ಪವಿತ್ರ ಗ್ರಂಥಗಳನ್ನ ಮರುಸ್ಥಾಪನೆ ಮಾಡಿದ್ರು, ಎಲ್ಲಿ ಪಂಗಡಗಳ ವಿಭಜನೆ ಆಯಿತು. ಇದರ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲನೇ ಮಹಾಸಭೆ ನಡೆದಿದ್ದು ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ. ಇದರ ಮೇನ್ ಉದ್ದೇಶ ಕಳೆದು ಹೋಗಿದ್ದ ಪವಿತ್ರ ಜೈನ ಗ್ರಂಥಗಳನ್ನ ಮರುಸ್ಥಾಪನೆ ಮಾಡೋದು. ಆದರೆ 2ನೇ ಸಭೆ ನಡೆದಿದ್ದು ಎಷ್ಟೋ ವರ್ಷಗಳ ನಂತರ, ಅಂದ್ರೆ ಕ್ರಿಸ್ತಶಕ 512ರ ಸುಮಾರಿಗೆ ಗುಜರಾತಿನ ವಲ್ಲಭಿಯಲ್ಲಿ. ಇಲ್ಲಿ ಈ ಗ್ರಂಥಗಳನ್ನ ಕ್ರಮಬದ್ಧವಾಗಿ ಬರೆದಿಟ್ರು.
ಎಕ್ಸಾಕ್ಟ್ ಆಗಿ ಇದೇ ಟೈಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಜೈನ ಧರ್ಮ ಶ್ವೇತಾಂಬರರು ಮತ್ತು ದಿಗಂಬರರು ಎಂತ 2 ಪಂಗಡಗಳಾಗಿ ಒಡೆದುಹೋಯಿತು. ಬಿಳಿ ಬಟ್ಟೆ ಧರಿಸೋರು ಶ್ವೇತಾಂಬರರಾದ್ರೆ ಯಾವುದೇ ವಸ್ತ್ರ ಧರಿಸದೇ ಇರೋರು ದಿಗಂಬರರು. ಭಾಗ 2 ಜೈನ ಧರ್ಮದ ಜೊತೆಜೊತೆಗೆ ಬೆಳೆದ ಆದರೆ ತನ್ನದೇ ಆದ ವಿಶಿಷ್ಟ ದಾರಿ ಹಿಡಿದ ಬೌದ್ಧ ಧರ್ಮದ ಬಗ್ಗೆ ಈಗ ನೋಡೋಣ. ಬೌದ್ಧ ಧರ್ಮದ ಟಾಪಿಕ್ ಬಂದಾಗ ಈ ಪ್ರಶ್ನೆ ಬರಲೇಬೇಕು. ಸಿದ್ಧಾರ್ಥ ತನ್ನ ಸಂಸಾರವನ್ನು ತ್ಯಜಿಸಿದ ಆ ಘಟನೆಯನ್ನ ಮಹಾಪರಿತ್ಯಾಗ ಅಂತ ಕರೀತಾರೆ. ಆದರೆ ಆ ನಿರ್ಧಾರ ತಗೊಳ್ಳೋಕೆ ಅವನಿಗೆ ಪ್ರೇರಣೆಯಾದ ಆ 4 ದೃಶ್ಯಗಳ ಸರಿಯಾದ ಕಾಲಾನುಕ್ರಮಣಿಕೆ ಯಾವುದು? ಸಿದ್ಧಾರ್ಥನ ಇಡೀ ಜೀವನ ಬದಲಾಗಿದ್ದೇ ಈ 4 ದೃಶ್ಯಗಳಿಂದ. ಮೊದಲನೇದಾಗಿ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ವಯಸ್ಸಾದ ಮುದುಕನನ್ನ ನೋಡ್ತಾನೆ. ಎರಡನೇದಾಗಿ, ಒಬ್ಬ ರೋಗಿ. ಮೂರನೇದಾಗಿ, ಒಂದು ಶವಯಾತ್ರೆ. ಮತ್ತು ಕೊನೆಯದಾಗಿ, ತುಂಬಾನೇ ಪ್ರಶಾಂತವಾಗಿದ್ದ ಒಬ್ಬ ಸನ್ಯಾಸಿ. ಕೇವಲ ಅರಮನೆಯಲ್ಲಿ ಸಿಗೋ ಸುಖಭೋಗಗಳಿಂದ ಮನುಷ್ಯನನ್ನ ಈ ಲೌಕಿಕ ದುಃಖಗಳಿಂದ ಕಾಪಾಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಕಟು ಸತ್ಯ ಅವನಿಗೆ ಅರ್ಥವಾಗುತ್ತೆ. ಇದೇ ಮಹಾಪರಿತ್ಯಾಗಕ್ಕೆ ಕಾರಣವಾದ ಆ ಟರ್ನಿಂಗ್ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ ಬುದ್ಧನ ಬೋಧನೆಗಳಾದ ಆರ್ಯ ಸತ್ಯಗಳ ಬಗ್ಗೆ. ಪ್ರಪಂಚದ ಎಲ್ಲಾ ಕಷ್ಟ ದುಃಖಗಳಿಗೆ ಅಸಲಿ ಕಾರಣ ಯಾವುದು ಮತ್ತೆ ಆ ದುಃಖದಿಂದ ಹೊರಬರೋದಕ್ಕೆ ಇರುವಂತಹ ದಾರಿ ಯಾವುದು ಅಂತ ಬುದ್ಧ ಹೇಳಿದ್ರು. ಇದರ ಉತ್ತರ ತುಂಬಾನೇ ಪ್ರಾಕ್ಟಿಕಲ್ ಆಗಿದೆ. ಅದೇ ಬುದ್ಧನ 4 ಆರ್ಯ ಸತ್ಯಗಳು. ಮೊದಲನೇ ಸತ್ಯ, ಪ್ರಪಂಚವು ದುಃಖಮಯವಾಗಿದೆ ಅಂತ. ಆ ದುಃಖಕ್ಕೆ ಮನುಷ್ಯನ ಆಸೆ ಅಥವಾ ತೃಷ್ಣೆಯೇ ಮೂಲ ಕಾರಣ ಅನ್ನೋದು ಎರಡನೇ ಸತ್ಯ. ಮೂರನೇದು, ಆಸೆಯನ್ನ ಬಿಟ್ರೆ ಮರುಹುಟ್ಟು ಅನ್ನೋದೇ ಇರಲ್ಲ. ಇನ್ನು ನಾಲ್ಕನೇದು, ಈ ಆಸೆಯನ್ನ ಅಷ್ಟಾಂಗ ಮಾರ್ಗದ ಮೂಲಕ ಜಯಿಸ್ಬೋದು ಅನ್ನೋದು. ಬುದ್ಧನ ಈ ಬೋಧನೆಗಳಲ್ಲಿ ಯಾವುದೇ ಕಠಿಣ ಆಚರಣೆಗಳಿರಲಿಲ್ಲ. ಜಾತಿಯ ಭೇದಭಾವಂತೂ ಇರಲೇ ಇಲ್ಲ. ಕೇವಲ ನೈತಿಕತೆಯ ಮೇಲೆ ನಿಂತಿದ್ದ ತತ್ವಗಳಿವು. ಓಕೆ, ಈಗ ಮತ್ತೊಂದು ಕ್ಲಾಸಿಕ್ ಹೊಂದಿಸಿ ಬರೆಯುವ ಪ್ರಶ್ನೆ. ಬೌದ್ಧ ಮಹಾಸಭೆಗಳನ್ನು ಆಯೋಜಿಸಿದ ರಾಜರು ಯಾರು ಮತ್ತೆ ಆ ಸಭೆಗಳು ಎಲ್ಲಿ ನಡೆದವು ಅನ್ನೋದನ್ನ ಸರಿಯಾಗಿ ಮ್ಯಾಚ್ ಮಾಡಿ. ಅಶೋಕ, ಕನಿಷ್ಕ, ಅಜಾತಶತ್ರು ಮತ್ತು ಕಾಲಾಶೋಕ ಇವರು ಯಾವ್ಯಾವ ಸಭೆಗಳಿಗೆ ಆಶ್ರಯ ನೀಡಿದ್ರು? ಪರೀಕ್ಷೆ ಬರೀತಿರೋರು ಈ ಮಾಹಿತಿಯನ್ನ ಪಕ್ಕಾ ನೆನ್ಪಿಟ್ಕೊಳ್ಬೇಕು. ಮೊದಲನೇ ಬೌದ್ಧ ಸಭೆ ನಡೆದಿದ್ದು ಅಜಾತಶತ್ರುವಿನ ಕಾಲದಲ್ಲಿ ರಾಜಗೃಹದಲ್ಲಿ. ಎರಡನೇದು ಕಾಲಾಶೋಕನ ಆಶ್ರಯದಲ್ಲಿ ವೈಶಾಲಿಯಲ್ಲಿ. ಇನ್ನು ಮೂರನೇದು ಚಕ್ರವರ್ತಿ ಅಶೋಕನ್ ಟೈಮಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಆದರೆ ಇದರಲ್ಲಿ ಬಹುಮುಖ್ಯವಾದದ್ದು ಕಾಶ್ಮೀರದ ಕುಂದಲವನದಲ್ಲಿ ಕನಿಷ್ಕನ ಆಶ್ರಯದಲ್ಲಿ ನಡೆದ 4ನೇ ಬೌದ್ಧ ಸಭೆ. ಯಾಕಂದ್ರೆ ಎಕ್ಸಾಕ್ಟಾಗಿ ಇಲ್ಲೇನೆ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನ ಅಂತ 2 ಪಂಗಡಗಳಾಗಿ ವಿಭಜನೆಗೊಂಡಿದ್ದು. ಈಗ ಪ್ರಾಚೀನ ಧಾರ್ಮಿಕ ಸಾಹಿತ್ಯದ ಕಡೆ ಬರೋಣ. ಜೈನ ಮತ್ತು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಮತ್ತು ಅವುಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅನ್ನೋದನ್ನ ಸರಿಯಾಗಿ ಪ್ರತ್ಯೇಕಿಸುವ ಜೋಡಿ ಯಾವುದು? ಈ ಮೂಲಭೂತ ವ್ಯತ್ಯಾಸ ಗೊತ್ತಿರಲೇಬೇಕು. ನೋಡಿ, ಇವೆರಡನ್ನೂ ಹೋಲಿಕೆ ಮಾಡಿ ನೋಡಿದರೆ ವಿಷಯ ಕ್ಲಿಯರ್ ಆಗತ್ತೆ. ಜೈನರ ಪವಿತ್ರ ಗ್ರಂಥವಾದ ಆಗಮ ಸಿದ್ಧಾಂತ ಪ್ರಾಕೃತ ಭಾಷೆಯಲ್ಲಿದೆ. ಇದರಲ್ಲಿ 12 ಅಂಗಗಳು ಮತ್ತು 14 ಪೂರ್ವಗಳಿವೆ. ಆದರೆ ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತಹ ಪಾಲಿ ಭಾಷೆಯಲ್ಲಿವೆ. ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಈ 3 ಬುಟ್ಟಿಗಳೇ ಬೌದ್ಧ ಧರ್ಮದ ಮೂಲ ಸಾಹಿತ್ಯ. ಕೊನೆಯ ಪ್ರಶ್ನೆಗೆ ಬಂದಿದ್ದೀವಿ. ಜೈನ ಮತ್ತು ಬೌದ್ಧ ಧರ್ಮಗಳೆರಡೂ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿವೆ. ಈ ಕೆಳಗಿನ ಯಾವ ಸ್ಮಾರಕವು ಅದರ ಧಾರ್ಮಿಕ ಮೂಲದೊಂದಿಗೆ ತಪ್ಪಾಗಿ ಮ್ಯಾಚ್ ಆಗಿದೆ? ಈ ಸನ್ಯಾಸಿಗಳು ಕಲ್ಲಿನಲ್ಲಿ ಕೆತ್ತಿಹೋದ ಭೌತಿಕ ಪರಂಪರೆಯ ಜ್ಞಾನವನ್ನ ಇದು ಟೆಸ್ಟ್ ಮಾಡುತ್ತೆ. ಇವರ ವಾಸ್ತುಶಿಲ್ಪದ ಪರಂಪರೆ ಬಗ್ಗೆ ಮಾತಾಡೋದಾದ್ರೆ, ಜೈನರ ಕೊಡುಗೆಗಳಲ್ಲಿ ಉದಯಗಿರಿಯ ಟೈಗರ್ ಗುಹೆ, ಶ್ರವಣಬೆಳಗೊಳದ ಭವ್ಯವಾದ ಗೊಮ್ಮಟೇಶ್ವರ ಮೂರ್ತಿ ಮತ್ತು ಮೂಡುಬಿದಿರೆಯ ಸಾವಿರಕಂಬದ ಬಸದಿ ತುಂಬಾ ಫೇಮಸ್. ಅದೇ ರೀತಿ ಬೌದ್ಧ ಧರ್ಮದ ಕೊಡುಗೆಗಳಲ್ಲಿ ಸಾಂಚಿ ಮತ್ತು ಅಮರಾವತಿಯ ಸ್ತೂಪಗಳು, ಅಜಂತಾದ ಅದ್ಭುತ ಮೂರ್ತಿಗಳು ಹಾಗೂ ಕನ್ಹೇರಿಯ ವಿಹಾರಗಳು ಬರ್ತವೆ. ಭಾರತದ ಇತಿಹಾಸದಲ್ಲಿ ಈ ವಾಸ್ತುಶಿಲ್ಪ ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ಅಲ್ವಾ? ಕೊನೆಯದಾಗಿ ಒಂದು ಮಾತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಶುರುವಾದ ಆ ಶೋಷಣೆಯ ವಿರುದ್ಧದ ಒಂದು ಪ್ರತಿಭಟನೆ ಇಡೀ ಭಾರತದಲ್ಲಿ ಶಾಂತಿಯ ಒಂದು ದೊಡ್ಡ ಪರಂಪರೆಯನ್ನೇ ಹುಟ್ಟಾಕಿತು. ಅಹಿಂಸೆ, ಸತ್ಯ, ಸಮಾನತೆ ಅನ್ನೋದು ಬರೀ ಇತಿಹಾಸದ ಪುಸ್ತಕದಲ್ಲಿರೋ ಟಾಪಿಕ್ಸ್ ಮಾತ್ರ ಅಲ್ಲ. ನಾಳೆ ನೀವೆಲ್ಲರೂ ಆಡಳಿತಾಧಿಕಾರಿಗಳಾದಾಗ ನಿಮ್ಮ ನಿರ್ಧಾರಗಳ ಮೇಲೆ ಈ ತತ್ವಗಳು ಯಾವ ರೀತಿ ಪ್ರಭಾವ ಬೀರಬಲ್ಲೋ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಈ ಪ್ರಾಚೀನ ಐತಿಹಾಸಿಕ ಜರ್ನಿ ನಿಮ್ಮ ಅಧ್ಯಯನಕ್ಕೆ ಇನ್ನಷ್ಟು ಹೆಲ್ಪ್ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ಲರಿಗೂ ಶುಭಾಶಯಗಳು.